ಹಾಯ್ ಹಲೋ ನಮಸ್ಕಾರ. ನಾನು ನಿಮ್ಮ ಶಮಂತ್. ಕನ್ನಡದ ಸ್ಮಾರ್ಟ್ ಟ್ರೇಡರ್ಸ್ಗೆ ಸ್ಮಾರ್ಟ್ ಗುರುಗೆ ಸ್ವಾಗತ. ನಾವು ಶುರು ಮಾಡ್ತಾ ಇರೋದು ನಿಫ್ಟಿಯ ವೀಕ್ಲಿ ಅನಾಲಿಸಿಸ್ ಮಾಡೋಕ್ಕೆ. ನಿಫ್ಟಿ ವೀಕ್ಲಿ ಅನಾಲಿಸಿಸ್ನಲ್ಲಿ ಫಸ್ಟು ವೀಕ್ಲಿ ಟೈಮ್ ಫ್ರೇಮಲ್ಲಿ ನೋಡೋಣ ಏನಾಗ್ತದೆ ಅಂತ. ಏಪ್ರಿಲಲ್ಲಿ ಲೋ ಮಾಡಿದಂಥ ಒಂದು ಪ್ರೈಸಿಂದ ನಿಫ್ಟಿ ಒಂದೇ ಸಮ ಮೇಲಕ್ಕೆ ಬಂದು ಅದರ ಕರೆಕ್ಷನ್ನ ಇವಾಗ ಕಾಣ್ತಾ ಇದೆ. ನೆಕ್ಸ್ಟು ನಾವು ಡೈಲಿ ಟೈಮ್ ಫ್ರೇಮ್ಗೆ ಇಟ್ಕೋಬೇಕು. ಡೈಲಿ ಟೈಮ್ ಫ್ರೇಮಲ್ಲಿ ಏನಾಗ್ತಾ ಇದೆ ನೋಡಿ. ಡೈಲಿ ಟೈಮ್ ಫ್ರೇಮಲ್ಲಿ ನಮಗೆ ಒಂದು ಪ್ಯಾಟ್ರನ್ ಕಾಣುತ್ತೆ. ಏನು ಈ ಪ್ಯಾಟ್ರನ್ನು? ಒಂದು ಪ್ಯಾಟ್ರನ್ನ ಮುಗಿಸ್ಕೊಂಡು ಮತ್ತೆ ನಿಫ್ಟಿ ಮೇಲೆ ಹೋಗ್ತಾ ಇದೆ. ಈ ಪ್ಯಾಟ್ರನ್ನ ಹೆಸರು ಹೆಡ್ ಆ್ಯಂಡ್ ಶೋಲ್ಡರ್. ಇದು ಶೋಲ್ಡರು, ಇದು ಹೆಡ್ಡು, ಇದು ಶೋಲ್ಡರ್. ಹೆಡ್ ಆ್ಯಂಡ್ ಶೋಲ್ಡರ್ ಪ್ಯಾಟ್ರನ್ನ ಮುಗಿಸ್ಕೊಂಡು ನಿಫ್ಟಿ ಮೇಲೆ ಹೋಗೋಕ್ಕೆ ಪ್ರಯತ್ನ ಪಡ್ತಾ ಇದೆ. ನೆಕ್ಸ್ಟ್ ಬಂದು ಈ ಲೆವೆಲಲ್ಲಿ ಏನಾಗಿದೆ ಅಂತ ನೋಡಬೇಕು. ಈ ಲೆವೆಲ್ ನೋಡಿ, ಲಾಸ್ಟ್ ಟೈಮ್ ನಿಫ್ಟಿ ಮೇಲಕ್ಕೆ ಹೋದಾಗಲೂ ಅಷ್ಟೇ ಈ ಲೆವೆಲಲ್ಲಿ ಸೈಡ್ ವೇಸ್ ಝೋನ್ ಆಗಿದೆ. ಲಾಸ್ಟ್ ಟೈಮ್ ಮೇಲಕ್ಕೆ ಹೋಗ್ಬೇಕಾದ್ರೂ ಇಲ್ಲಿ ನಿಫ್ಟಿನಲ್ಲಿ ಸೈಡ್ ವೇಸ್ ಝೋನ್ ಆಗಿದೆ. ಇವಾಗಲೂ ಈ ಲೆವೆಲ್ಲೇ ಸೈಡ್ ವೇಸ್ ಝೋನು. ಈ ಲೆವೆಲ್ನ ನಾವು ಸೈಡ್ ವೇಸ್ ಝೋನ್ ಅಂತಲೂ ಕರಿತೀವಿ, ರೇಂಜ್ ಬಾಂಡ್ ಝೋನ್ ಅಂತಲೂ ಕರಿತೀವಿ, ಇಲ್ಲ ಅಕ್ಯುಮ್ಯುಲೇಷನ್ ಝೋನ್ ಅಂತಲೂ ಕರಿತೀವಿ. ಇವಾಗ ಸದ್ಯಕ್ಕೆ ನಿಫ್ಟಿ ಈ ಲೆವೆಲ್ನಲ್ಲಿ ಒಂದು ಒಳ್ಳೆ ಸಪೋರ್ಟ್ನ ಕಾಣ್ತಾ ಇದೆ. ಇದು ಯಾವ ಲೆವೆಲ್ ಅಂದರೆ 24,360 ಲೆವೆಲ್ ಅಥವಾ 300 ಲೆವೆಲ್ಸ್ ಅಂತ ಅನ್ಕೋಬೋದು. ನಿಫ್ಟಿ ರೀಸೆಂಟಾಗಿ ಮೊನ್ನೆ ಜೂನ್ನಲ್ಲಿ ಒಂದು ಹೈ ಮಾಡಿದೆ 25,670. ಅಲ್ಲಿಂದ ಕೆಳಗಡೆ ಬಿದ್ದು ಒಂದು ಕರೆಕ್ಷನ್ನ ಕಾಣ್ತಾ ಇದೆ. ಈ ಕರೆಕ್ಷನ್ನು ಮುಗೀತಾ ಇಲ್ವಾ, ಇನ್ನೂ ಕರೆಕ್ಷನ್ ಬಾಕಿ ಇದೆಯಾ ಅಂತ ನಮಗೆ ಈ ವಾರದಲ್ಲಿ ತುಂಬ ಚೆನ್ನಾಗಿ ಗೊತ್ತಾಗುತ್ತೆ. ಅದು ಸೋಮವಾರದಲ್ಲೇ 8ನೇ ತಾರೀಕು ಸೆಪ್ಟೆಂಬರ್ನಲ್ಲೇ ಗೊತ್ತಾಗುವಂಥ ಚಾನ್ಸಸ್ ಜಾಸ್ತಿ ಇದೆ. ಸೆಪ್ಟೆಂಬರ್ 5 ಶುಕ್ರವಾರದ ಹೈ 24,832ನ ಬ್ರೇಕ್ ಮಾಡ್ಕೊಂಡು ನಿಫ್ಟಿ ಪ್ರೈಸು ಮೇಲೆ ಕ್ಲೋಸ್ ಕೊಟ್ಟರೆ ಇನ್ನೂ ಬುಲ್ಲಿಶ್ ಇದೆ ಅಂತ ಅರ್ಥ. ಅದೇನೇ ಸೆಪ್ಟೆಂಬರ್ 5 ಶುಕ್ರವಾರದ ಲೋ 24,621ನ ಬ್ರೇಕ್ ಡೌನ್ ಮಾಡ್ಕೊಂಡು ಇನ್ನೂ ಬೀಳುತ್ತೆ ಅಂತಂದರೆ ನಿಫ್ಟಿ ಆಲ್ಮೋಸ್ಟ್ ಒಂದು 800 ಪಾಯಿಂಟ್ಸ್ ಬೀಳುವಂಥ ಚಾನ್ಸಸ್ ಜಾಸ್ತಿ ಇದೆ. ಸೊ ಈ ಲೆವೆಲ್ಸ್ನ ನೋಡಿ, ಮಂಡೇ 8 ಸೆಪ್ಟೆಂಬರ್ ಫ್ರೈಡೆಯ ಹೈ ಮೇಲೆ ಕ್ಲೋಸ್ ಕೊಟ್ಟರೆ ಹೀಗೆ 800 ಪಾಯಿಂಟ್ಸ್ ಓಡೋವಂಥ ಚಾನ್ಸಸ್ ಇದೆ. ಅದೇನೇ ಈ ಲೋ ಇದೆಯಲ್ಲ, ಫ್ರೈಡೇ ಲೋ ಇದೆಯಲ್ಲ, ಈ ಫ್ರೈಡೇ ಲೋ ಕೆಳಗಡೆ ಕ್ಲೋಸ್ ಕೊಟ್ಟರೆ ಈ ಲೆವೆಲ್ಗೆ ಕೆಳಗಡೆ 800 ಪಾಯಿಂಟ್ಸ್ ಬೀಳುವಂಥ ಚಾನ್ಸಸ್ ಇದೆ. ಸದ್ಯಕ್ಕೆ ಇದು ಅಕ್ಯುಮುಲೇಷನ್ ಝೋನ್ ಅಥವಾ ಸೈಡ್ ವೇಸ್ ಝೋನಲ್ಲಿ ಇರೋದ್ರಿಂದ ಆಪ್ಷನ್ ಬೈಯರ್ಸ್ ಆಗಿ ತುಂಬ ಹುಷಾರಾಗಿರಬೇಕು. ಇವಾಗ ಆಪ್ಷನ್ ಸೆಲ್ಲರ್ಸ್ನ ಆಟ ನಡೆಯುವಂಥ ಟೈಮ್ ಆಗಿದೆ. ಸದ್ಯಕ್ಕೆ ಇವಾಗ ಮಾರ್ಕೆಟು ವೀಕ್ಲಿನಲ್ಲಿ ಬೇರಿಶು, ಡೈಲಿನಲ್ಲಿ ಬುಲ್ಲಿಶ್ ತೋರಿಸ್ತಾ ಇದೆ. ಸೊ ಇಂಥ ಸಮಯ ಆದಾಗ ಟಗ್ ಆಫ್ ವಾರ್ ನಡೆಯುತ್ತೆ. ಬೈಯರ್ಸ್ ಆ್ಯಂಡ್ ಸೆಲ್ಲರ್ಸ್ ನಡುವೆ ಟಗ್ ಆಫ್ ವಾರ್ ನಡೀತಿರುತ್ತೆ. ಅದಕ್ಕೋಸ್ಕರ ಮಾರ್ಕೆಟು ಸೈಡ್ ವೇಸ್ ಝೋನಲ್ಲಿದೆ. ಇಂಥ ಟೈಮಲ್ಲಿ ಆಪ್ಷನ್ ಬೈಯರ್ಸು ತುಂಬ ಹುಷಾರಾಗಿ ಟ್ರೇಡ್ ಮಾಡಬೇಕು. ಸೈಡ್ ವೇಸ್ ಇದ್ರೂ ಓವರಾಲ್ ಮೊಮೆಂಟಮ್ ಬುಲ್ಲಿಶೇ ಇರೋದ್ರಿಂದ 25,670ನ ನಿಫ್ಟಿ ಬ್ರೇಕ್ ಮಾಡಿದ್ರೆ ಮೇಲಕ್ಕೆ, ಅಲ್ಲಿಂದನೂ ಇನ್ನೂ ಮೇಲಕ್ಕೆ ಹೋಗೋ ಸಾಧ್ಯತೆ ಇದೆ ಅಂತಂದರೆ 26,400 ತನಕ ಹೋಗುತ್ತೆ. ಅಂದರೆ ಆಲ್ ಟೈಮ್ ಹೈ ಲಾಸ್ಟ್ ಇಯರ್ ಏನು ಆಲ್ ಟೈಮ್ ಹೈ ಮಾಡಿತ್ತು 26,300, 300ಇಂದ 400 ತನಕ ಹೋಗೋ ಚಾನ್ಸಸ್ ಇದೆ. ಅದನ್ನೂ ಬ್ರೇಕ್ಔಟ್ ಆಯಿತು ಅಂತಂದರೆ 29,000 ತನಕ ಹೋಗೋ ಚಾನ್ಸಸ್ ಇದೆ. ಇಲ್ಲಿ 29,000 ತನಕ ಹೋಗೋ ಚಾನ್ಸಸ್ ಇದೆ. ಚಾರ್ಟ್ನ ಎಕ್ಸ್ಟೆಂಡ್ ಮಾಡಿ ನೋಡೋದಾದರೆ ಇಲ್ಲಿ ಕೂಡ ನಿಮಗೆ ಒಂದು ಪ್ಯಾಟ್ರನ್ ಸಿಗಬಹುದು. ಈ ಪ್ಯಾಟ್ರನ್ ಥರನೇ ಆಗೋದೇ ಆದರೆ ನಿಫ್ಟಿ ಮೇಲಕ್ಕೆ ಹೋಗುವಂಥ ಚಾನ್ಸಸ್ ತುಂಬ ಇದೆ. 2024ರಲ್ಲಿ ಏನಾಗಿದೆ, ಜನವರಿಯಿಂದ ಜೂನ್ ತನಕ ಒಂದು 3-4 ಮಂತ್ಸ್ ಇಲ್ಲಿ ಏನಾಗಿದೆ ಅಂತಂದರೆ ಒಂಥರ ಕನ್ಸಾಲಿಡೇಷನ್ ನಡೆದಿದೆ. ಕನ್ಸಾಲಿಡೇಷನ್ ನಡೆದು ಇಲ್ಲಿ ಒಂದೇ ಸರಿ ಮಾರ್ಕೆಟ್ ಮೇಲಕ್ಕೆ ಹೋಗಿದೆ, ಮೇಲಿಂದ ಕೆಳಗೆ ಬಿದ್ದಿದೆ, ಕೆಳಗೆ ಬಿದ್ದು ಮತ್ತೆ ರೀಟ್ರೇಸ್ ಆಗಿ ಮೇಲಕ್ಕೆ ಹೋಗಿದೆ. ನೋಡಿ, ಈ ಲೋಯಿಂದ ಈ ಹೈಗೆ 1,500 ಪಾಯಿಂಟ್ಸು ಮೇಲಕ್ಕೆ ಹೋಗಿದೆ, 7%. ಅವತ್ತು ಮಾರನೇ ದಿನವೇ ಒಂದೇ ದಿನದಲ್ಲಿ ಎಷ್ಟು ಪಾಯಿಂಟ್ಸ್ ಬಿದ್ದಿದೆ, 2,100 ಪಾಯಿಂಟ್ಸ್, ಅಂದರೆ 9% ಬಿದ್ದು ಮತ್ತೆ ರಿಕವರ್ ಆಗಿದೆ. 9% ಬಿದ್ದ ಮೇಲೆ ಈ ಲೆವೆಲಿಂದ ಈ ಲೆವೆಲ್ಗೆ ಆಲ್ ಟೈಮ್ ಹೈಗೆ ಎಷ್ಟು ಪರ್ಸೆಂಟೇಜ್ ಓಡಿದೆ ನೋಡಿ, ಇಲ್ಲಿ 25% ಏರಿದೆ. ಏನಕ್ಕೆ ಇಲ್ಲಿ ಬಿತ್ತು? ಈ ಡೇಟ್ನ ಜ್ಞಾಪಕ ಇಟ್ಕೊಳ್ಳಿ, 4th ಜೂನ್. ಏನಕ್ಕೆ ಇಷ್ಟು ಬಿದ್ದಿದೆ ಅಂತಂದರೆ ಅವತ್ತಿನ ದಿನ ಇವೆಂಟ್ ನಡೆದಿತ್ತು, ಇಂಡಿಯಾದಲ್ಲಿ ಬಿಗ್ ಇವೆಂಟ್ ನಡೆದಿತ್ತು.
ಏನು ಅಂತಂದರೆ ಸೆಂಟ್ರಲ್ ಗೌರ್ಮೆಂಟ್ ಎಲೆಕ್ಷನ್ದು ರಿಸಲ್ಟ್ ಡೇ. ಆ ರಿಸಲ್ಟ್ ಡೇಯಿಂದ ಇವೆಂಟ್ ನಡೆದಿದ್ದರಿಂದನೇ ಈ ಥರ ಮಾರ್ಕೆಟು ಒಂದೇ ಸರಿ ಮೇಲಕ್ಕೆ ಹೋಗಿ ಕೆಳಗಡೆ ಬಿದ್ದು ಮತ್ತೆ ಮೇಲಕ್ಕೆ ಹೋಗಿರೋದು. ಈ ಥರ ವೋಲಟಾಲಿಟಿ ಯಾವಾಗ ಬರುತ್ತೆ ಅಂದರೆ ಇವೆಂಟ್ಸ್ ಇದ್ದಾಗ. ಇಲ್ಲೂ ನೋಡ್ಬೋದು ಏಪ್ರಿಲಲ್ಲಿ ಕೂಡ ಏಪ್ರಿಲ್ 7 ಮಾರ್ಕೆಟ್ ಕೆಳಗಡೆ ಬಿದ್ದು ಮತ್ತೆ ವೋಲಟಾಲಿಟಿನ ಮೇಲಕ್ಕೆ ಹೋಗಿದೆ. ಏನಿತ್ತು ಅವಾಗ ಅಂತಂದರೆ ಯು ಎಸ್ ಕಡೆಯಿಂದ ಟ್ಯಾರಿಫ್ ಇವೆಂಟ್ ಇತ್ತು. ಈಗ ಕೂಡ ಮಾರ್ಕೆಟು ತುಂಬ ವೋಲಟೈಲ್ ಆಗಿದೆ. ಏನಕ್ಕೆ ಅಂತಂದರೆ ಈಗಲೂ ಕೂಡ ಟ್ಯಾರಿಫು ಯು ಎಸ್ ಕಡೆಯಿಂದ ಇಂಡಿಯಾಗೆ ಟ್ಯಾರಿಫ್ ಪರ್ಸೆಂಟೇಜು ಜಾಸ್ತಿ ಆಗ್ತಾನೆ ಇದೆ. 25%, 25ಇಂದ 50%. ಯಾವಾಗ ಕಮ್ಮಿ ಆಗುತ್ತೋ ಯಾವಾಗ ಜಾಸ್ತಿ ಆಗುತ್ತೋ ಏನೂ ಗೊತ್ತಾಗ್ತಾ ಇಲ್ಲ. ಸೊ ಇವಾಗ ಸದ್ಯಕ್ಕೆ ಇವೆಂಟ್ ನಡೀತಾ ಇರೋದ್ರಿಂದ ಮಾರ್ಕೆಟಲ್ಲಿ ಓವರಾಲ್ ವೋಲಟಾಲಿಟಿ ತುಂಬ ಜಾಸ್ತಿ ಇದೆ. ಇಂಥ ಟೈಮಲ್ಲಿ ತುಂಬ ಹುಷಾರಾಗಿ ಟ್ರೇಡ್ ಮಾಡಬೇಕು. ಟ್ರೇಡ್ ಮಾಡ್ದಲೇ ಇದ್ದರೂ ಪರವಾಗಿಲ್ಲ, ಮಾರ್ಕೆಟ್ನ ಚೆನ್ನಾಗಿ ಗಮನಿಸಬೇಕು. ನಾವು ಓವರಾಲ್ ಡೈಲಿ ವೀಕ್ಲಿ ಅನಾಲಿಸಿಸ್ ಮಾಡಿ ಸಾಟರ್ಡೆ ಸಂಡೇನೇ ನೆಕ್ಸ್ಟ್ ವೀಕ್ ಏನಾಗುತ್ತೆ ಅಂತ ನಾವು ಪ್ರಿಪೇರ್ ಆಗಿದ್ದರೆ ಮಾತ್ರ ನಾವು ಈ ವೀಕಲ್ಲಿ ಇಂಟ್ರಾಡೇ ಆ್ಯಸ್ ಅನ್ ಆಪ್ಷನ್ ಬೈಯರು ಇಂಟ್ರಾಡೇ ಮಾಡೋಕ್ಕೆ ಸುಲಭ ಆಗುತ್ತೆ, ನಮಗೆ ಈಸಿ ಆಗುತ್ತೆ. ಮುಂಚೆನೇ ಪ್ರಿಪೇರ್ ಆಗಿ ರೆಡಿ ಇರಬೇಕು. ಏನಾದರೆ ಏನು ಮಾಡ್ತೀವಿ, ಮೇಲಕ್ಕೆ ಹೋದರೆ ಏನು ಮಾಡ್ತೀವಿ, ಕೆಳಗೆ ಬಿದ್ದರೆ ಏನು ಮಾಡ್ತೀವಿ, ಸೈಡ್ ವೇಸ್ ಆದರೆ ಏನು ಮಾಡ್ತೀವಿ, ಮೂರಕ್ಕೂ ನಾವು ಪ್ರಿಪೇರ್ ಆಗಿರಬೇಕು. ಪ್ರಿಪೇರ್ ಆಗಿದ್ದು ಮಾರ್ಕೆಟ್ ಏನು ಹೇಳುತ್ತೋ ಹಾಗೆ ಕೇಳಬೇಕು. ನಾವು ನಮ್ಮ ಡಿಸಿಷನ್ನ ತೊಗೊಳಕ್ಕೆ ಹೋಗಬಾರ್ದು. ಮಾರ್ಕೆಟ್ ಏನು ಹೇಳುತ್ತೆ ಅದನ್ನು ನಾವು ಅರ್ಥ ಮಾಡ್ಕೊಂಡು ಟ್ರೇಡ್ ಮಾಡಿದ್ರೆ ಮಾತ್ರ ನಾವು ಪ್ರಾಫಿಟಲ್ಲಿ ಇರೋಕ್ಕೆ ಸಾಧ್ಯ ಆಗುತ್ತೆ, ಪ್ರಾಫಿಟ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ, ಓವರಾಲ್ ಪ್ರಾಫಿಟಲ್ಲಿ ಇರೋಕ್ಕೆ ಸಾಧ್ಯ ಆಗುತ್ತೆ. ಇವಾಗ ನಿಫ್ಟಿ ಅನಾಲಿಸಿಸ್ ಮಾಡ್ದಂಗೆ ನಿಫ್ಟಿಯ ಕೆಲವೊಂದು ಸೆಕ್ಟರ್ ವೈಸಲ್ಲಿ ಅನಾಲಿಸಿಸ್ ಮಾಡೋಣ. ನಿಫ್ಟಿ ಐ ಟಿ ಸೆಕ್ಟರ್ ಏನಾಗ್ತದೆ ನೋಡೋಣ. ನೋಡಿ ನಿಫ್ಟಿ ಐ ಟಿ ಇದು ಅಷ್ಟೇ ನೋಡಿ, ಕರೆಕ್ಟಾಗಿ ಕೀ ಲೆವೆಲ್ಸ್ ನೋಡ್ಕೊಳ್ಳಿ. ಇದಿಷ್ಟು ಸೈಡ್ ವೇಸ್ ಝೋನ್, ಇದು ಸೈಡ್ ವೇಸ್ ಝೋನ್, ಇದು ಸೈಡ್ ವೇಸ್ ಝೋನ್, ಇಲ್ಲಿ ಸೈಡ್ ವೇಸ್ ಝೋನ್, ಇವಾಗ ಸೈಡ್ ವೇಸ್ ಝೋನ್. ಸೈಡ್ ವೇಸ್ ಝೋನಲ್ಲೇ ಇದೆ. ನಿಫ್ಟಿ ಐ ಟಿ ಕೂಡ ಸೈಡ್ ವೇಸ್ ಝೋನಲ್ಲೇ ಇದೆ. ಐ ಟಿ ಕೂಡ ಒಂದೊಳ್ಳೆ ಕೀ ಲೆವೆಲ್, ಸಪೋರ್ಟ್ ಕೀ ಲೆವೆಲಲ್ಲೇ ಇದೆ. ರಿವರ್ಸಲ್ ತೊಗೊಳ್ಳೋವಂಥ ಸಾಧ್ಯತೆಗಳು ಇದ್ದಾವೆ. ನೀವು ಈ ವಾರ ಇಂಟ್ರಾಡೇ ಆಪ್ಷನ್ ಬೈಯರ್ ಆಗಿ ಟ್ರೇಡ್ ಮಾಡೋಂಗಿದ್ರೆ ಏನು ಪ್ರಿಪರೇಷನ್ಸ್ ಮಾಡಬೇಕು ಅಂತ ಮಾತ್ರ ಹೇಳ್ತೀವಿ. ನಿಫ್ಟಿ ಎಫ್ ಎಮ್ ಸಿ ಜಿ ನೋಡಿ, ಎಫ್ ಎಮ್ ಸಿ ಸದ್ಯದ ಮಟ್ಟಿಗೆ ಬುಲ್ಲಿಶ್ ಕಾಣ್ತಾ ಇದೆ. ಇಲ್ಲೂ ಒಂದು ಪ್ಯಾಟರ್ನ್ ಆಗೋ ಚಾನ್ಸಸ್ ಇದೆ. ನಿಫ್ಟಿ ಡಿಫೆನ್ಸ್ ನೋಡೋಣ. ನಿಫ್ಟಿ ಡಿಫೆನ್ಸಲ್ಲಿ ಒಳ್ಳೆ ರ್ಯಾಲಿ ಆಗಿದೆ. ಇಂಡಿಯಾ ಪಾಕಿಸ್ತಾನ್ ವಾರ್ ನಡೆದಾಗ ಒಳ್ಳೆ ರ್ಯಾಲಿ ಆಗಿ ಅದ್ರದ್ದು ಒಂದು ಕರೆಕ್ಷನ್ ನಡೀತಾ ಇದೆ. ಕರೆಕ್ಷನ್ ಮುಗಿದ ಮೇಲೆ ಮತ್ತೆ ನಿಫ್ಟಿ ಡಿಫೆನ್ಸ್ ಸೆಕ್ಟರು ಮತ್ತೆ ಮೇಲೆ ಹೋಗುವಂಥ ಚಾನ್ಸಸ್ ಇದೆ. ನಿಫ್ಟಿ ಆಟೋ ಸೆಕ್ಟರ್ ಏನಾಗತ್ತೆ ನೋಡೋಣ. ಆಟೋ ಮೋಟರ್ ಸೆಕ್ಟರ್ ಕೂಡ ಒಂದೊಳ್ಳೆ ರ್ಯಾಲಿ ಆಗೋ ಚಾನ್ಸಸ್ ಕಾಣಿಸ್ತಾ ಇದೆ. ಇದು ಕೂಡ ನಿಮಗೆ ಪ್ಯಾಟ್ರನ್ ನೋಡಿ, ಒಳ್ಳೆ ಪ್ಯಾಟ್ರನ್ ಸಿಗ್ತಾ ಇದೆ. ಇದು ಕೂಡ ರ್ಯಾಲಿ ಆಗೋ ಚಾನ್ಸಸ್ ಇದೆ. ಆಲ್ ಟೈಮ್ ಹೈನ ಬ್ರೇಕ್ಔಟ್ ಆಯಿತು ಅಂದರೆ ಇನ್ನೊಂದು ರ್ಯಾಲಿ ಶುರುವಾಗುತ್ತೆ. ಈ ನಿಫ್ಟಿ ಎಕ್ಸ್ಪೈರಿ ಇದು ಚೇಂಜಸ್ ಆಗಿದೆ. ಏನಾಗಿದೆ ಅಂತಂದರೆ ಥರ್ಸ್ಡೇಯಿಂದ ಟ್ಯೂಸ್ಡೇಗೆ ಹೋಗಿದೆ. ಸೊ ಇದು ಆಫ್ಟರ್ 25 ಇಯರ್ಸ್ ಹೋಗಿ ಆದಮೇಲೆ ಈ ಥರ ಆಗ್ತಾಯಿದೆ ಅಂತ ನ್ಯೂಸ್ ಇದೆ. ಸೊ ಇವಾಗ ತುಂಬ ಹುಷಾರಾಗಿರಬೇಕು. ಎಕ್ಸ್ಪೈರಿ ಡೇಟ್ಸ್ಗಳು ಚೇಂಜ್ ಆದಾಗ, ಗುರುವಾರ ಆಗಬೇಕಾಗಿರೋದು ಟ್ಯೂಸ್ಡೇ ಆಗಬೇಕು ಅಂತ ಬಂದಾಗ ಚೇಂಜ್ ಆಗಿರೋದ್ರಿಂದ ವೋಲಟಾಲಿಟಿ ತುಂಬ ಜಾಸ್ತಿ ಇರ್ಬೋದು, ಕಮ್ಮಿ ಆಗ್ಬೋದು, ಏನು ಬೇಕಾದ್ರೂ ಆಗ್ಬೋದು. ಸೊ ಸದ್ಯಕ್ಕೆ ಯಾವುದೇ ರೀತಿ ಟ್ರೇಡ್ ಮಾಡ್ದಂಗೆ ಗಮನ ಕೊಟ್ಟು ಮಾರ್ಕೆಟಲ್ಲಿ ಏನಾಗ್ತಾಯಿದೆ ಅಂತ ಅನಾಲಿಸಿಸ್ ಮಾಡಿ ಸ್ವಲ್ಪ ದಿವಸ ಟೈಮ್ ತೊಗೊಂಡು ಆಮೇಲೆ ಟ್ರೇಡ್ ಮಾಡಿ. ದಿನಾಗಲೂ ಟ್ರೇಡ್ ಮಾಡ್ತೀನಿ, ದಿನಾಗಲೂ ದುಡ್ಡು ಮಾಡ್ತೀನಿ ಅಂತ ಹೋಗಬೇಡಿ. ಮಾರ್ಕೆಟ್ ಇದ್ದೇ ಇರುತ್ತೆ. ನಮ್ಮ ಅನಾಲಿಸಿಸ್ ಚೆನ್ನಾಗಿದ್ದರೆ ಮಾತ್ರ, ನಾವು ಒಳ್ಳೆ ನಾಲೆಜ್ ಇದ್ದರೆ, ನಮಗೆ ಒಳ್ಳೆ ನಾಲೆಜ್ ಇದ್ದರೆ ಮಾತ್ರ ನಾವು ಇಂಟ್ರಾಡೇ ಮಾಡಿ ಮಾರ್ಕೆಟಲ್ಲಿ ಸಸ್ಟೈನ್ ಆಗೋದು. ಇದು ಈ ವಾರದ ನಿಫ್ಟಿ ಮತ್ತು ನಿಫ್ಟಿಯ ಅದರ್ ಸೆಕ್ಟರ್ಸ್ನ ಅನಾಲಿಸಿಸ್ ಆಗಿರುತ್ತೆ, ವೀಕ್ಲಿ ಅನಾಲಿಸಿಸ್ ಆಗಿರುತ್ತೆ.